ಓಕೆ. ಮೂರು ಕ್ಷೇತ್ರಗಳಿದ್ದು ಇಲ್ಲಿ ತನಕದ್ದು ಹೇಗೆ ನೋಡ್ತೀರಾ ಸರ್ ಇದನ್ನ? ಆ 3 ಕ್ಷೇತ್ರದಲ್ಲಿ ಪ್ರಾರಂಭದಲ್ಲಿ 2 ಕ್ಷೇತ್ರ ಲೀಡ್ ಬಂದರೂ ಕೂಡ ಸಂಡೂರು ಕೂಡ ನೆಕ್ ಟು ನೆಕ್ ಫೈಟ್ ಇತ್ತು. ಆದರೆ ಈಗ ಬರ್ತಾ ಇರುವಂಥ ರಿಸಲ್ಟು ಏನು ಅಷ್ಟು ಸಮಾಧಾನಕರವಾಗಿ ಇಲ್ಲ ಅಂತ ಕಾಣಿಸ್ತಾ ಇದೆ. ಲೀಡು ಕಾಂಗ್ರೆಸ್ 3 ಕ್ಷೇತ್ರದಲ್ಲೂ ಲೀಡ್ ಬರ್ತಾ ಇದೆ. ಸದ್ಯ ರೂಲಿಂಗ್ ಪಾರ್ಟಿ ಇರೋದ್ರಿಂದ ನ್ಯಾಚುರಲ್ ಆಗಿ ಅವ್ರಿಗೆ ಹಣಬಲ, ಅಧಿಕಾರದ ಬಲ ಇವೆಲ್ಲ ಉಪಯೋಗ ಮಾಡ್ಕೊಂತಾರೆ. ಹಿಂದೆ ನಮ್ಮ ಸರ್ಕಾರ ಇದ್ದಾಗೂ ಕೂಡ ಯಡಿಯೂರಪ್ಪನವ್ರು ಮುಖ್ಯಮಂತ್ರಿ ಆಗಿದ್ದಾಗ ಕೂಡ 16-17 ಬೈ ಎಲೆಕ್ಷನ್ ಮಾಡಿದ್ವಿ. ಎಲ್ಲ ಬೈ ಎಲೆಕ್ಷನಲ್ಲೂ ನಾವು ಗೆದ್ದಿದ್ವಿ. ಸೊ ರೂಲಿಂಗ್ ಪಾರ್ಟಿಗೆ ಒಂದು ಎಡ್ಜ್ ಇದ್ದೇ ಇದೆ. ಆದರೂ ಕೂಡ ನಾವು ಶಿಗ್ಗಾವಿ 100% ಗೆಲ್ತೈತೆ ಅಂತ ನಾವು ಹೇಳ್ಕೊಂಡಿದ್ವಿ. ಅದೇ ರೀತಿ ಚನ್ನಪಟ್ಟಣ ಕೂಡ ಪ್ರಾರಂಭದಲ್ಲಿ ನಾವು ಹಿನ್ನಡೆ ಇದ್ರೂ ಕೂಡ ಕೊನೆ ಹಂತದಲ್ಲಿ ಒಳ್ಳೆಯ ಫೈಟನ್ನು ಕೊಟ್ಟಿದ್ವಿ. ಸೊ ಅಲ್ಲೂ ಕೂಡ ನಮಗೆ ಒಳ್ಳೆಯ ರಿಸಲ್ಟ್ ಬರ್ತಾ ಇರೋದು ಕಾಣಿಸ್ತಾ ಇಲ್ಲ. ಒಟ್ಟಾರೆ ರಿಸಲ್ಟು ನಮಗೇನು ಸಮಾಧಾನ ತಂದಿಲ್ಲ. ಆದರೆ ನಮ್ಮೆಲ್ಲರೂ JDS BJP ಎಲ್ಲ ಕಾರ್ಯಕರ್ತರು ಒಮ್ಮನಸ್ಸಿಂದ ಕೆಲಸ ಮಾಡಿದ್ದಾರೆ. ಯಾವುದೇ ಗೊಂದಲ ಇಲ್ಲದೆ ಕೆಲಸ ಮಾಡಿದ್ದಾರೆ. ಅದಕ್ಕೋಸ್ಕರ ನಾನೆಲ್ಲ ಕಾರ್ಯಕರ್ತರು JDS ಮತ್ತು BJPಯ ಕಾರ್ಯಕರ್ತರು ಏನು ಕೆಲಸ ಮಾಡಿದ್ದಾರೆ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಆದರೆ ರೂಲಿಂಗ್ ಪಾರ್ಟಿ ಅವರದೇ ಆದಂಥ ಒಂದು ಎಡ್ಜ್ ಇರೋದ್ರಿಂದ ಅವರಿಗೆ ಅವಕಾಶ ಜಾಸ್ತಿ ಸಿಕ್ಕಿದೆ ಅಂತ ಅನಿಸುತ್ತೆ. ಆದರೂ ಕೂಡ ಇನ್ನೂ ರಿಸಲ್ಟ್ ಬರಬೇಕಾಗಿದೆ. ಇನ್ನೂ ಸುಮಾರು 60-65 ಸಾವಿರ ಓಟು ಕೌಂಟಿಂಗ್ ಆಗಬೇಕಾಗಿದೆ. ನೋಡೋಣ, ಚಾನ್ಸಸ್ಸು ಇರ್ಬೋದು. ವೆಯ್ಟ್ ಮಾಡ್ತೀವಿ, ಅಲ್ಲಿವರೆಗೂ ಚಾನ್ಸಸ್ ಇರ್ಬೋದು. ಮತ್ತು ಶಿಗ್ಗಾವಿ ಮತ್ತು ಚನ್ನಪಟ್ಟಣ, ಸಂಡೂರು ಇಲ್ಲಿ ಇನ್ನೂ ಭಾಳ ಕೌಂಟಿಂಗ್ ಇರೋದರಿಂದ ಅಲ್ಲಿ ಲೀಡ್ ಬರ್ಬೋದು ಅನ್ನೋ ಒಂದು ವಿಶ್ವಾಸ. ಚುನಾವಣೆಯಲ್ಲಿ ಹಿಂದೆ ಬಂದಂಥ ಎಲ್ಲ ಸಮೀಕ್ಷೆಗಳು ಮತ್ತು ಕಾಂಗ್ರೆಸ್ ಅವರು ಆರಾಮ್ಸೆ ಗೆಲ್ತಾರೆ, 2/3 ಮೆಜಾರಿಟಿಯಲ್ಲಿ ಗೆಲ್ತಾರೆ ಅಂಥೇಳಿ ಬೊಬ್ಬೆ ಹೊಡಿತಾರೆ. ರಿಸಲ್ಟ್ ನೋಡ್ತಾ ಇದ್ದರೆ ಅಲ್ಲೂ ಕೂಡ ಹಿಂದುತ್ವದ ಫ್ಯಾಕ್ಟ್ರು ಮತ್ತು ಅಲ್ಲಿ ಹೋದಂಥ ಎಲ್ಲ ಕಾಂಗ್ರೆಸ್ ನಾಯಕರು ಕೂಡ ಮುಸ್ಲಿಮರಿಗೆ ರಿಸರ್ವೇಷನ್ ಕೊಡ್ತೀರಿ ಅನ್ನೋ ಒಂದು ಅಜೆಂಡಾದಲ್ಲಿ ಹೋದರು. ಅದಕ್ಕೆ ಅಲ್ಲಿನ ಜನ ತಿರಸ್ಕಾರ ಮಾಡಿರೋದು ಕಾಣ್ತಾ ಇದೆ. ಮತ್ತು ಜಾರ್ಖಂಡದಲ್ಲಿ ರೂಲಿಂಗ್ ಪಾರ್ಟಿ ಕಾಂಗ್ರೆಸ್ ಇತ್ತು. ಅಲ್ಲಿ BJPಗೆ ಸ್ವಲ್ಪ ಮುನ್ನಡೆ ಬರ್ತಾ ಇದೆ, 4-5 ಸೀಟು. ಸೊ ಜಾರ್ಖಂಡ್ ಮತ್ತು ಮಹಾರಾಷ್ಟ್ರದಲ್ಲಿ ಭಾಳ ಪ್ರಮುಖವಾಗಿ, ಅಂದರೆ ಇಡೀ ದೇಶಕ್ಕೆ ಒಂದು ಸಂದೇಶ ಕೊಡುವಂಥ ಚುನಾವಣೆ ಇವೆರಡೂ ಕೂಡ. ಮಹಾರಾಷ್ಟ್ರ ಅಂತೂ ಭಾಳ ಪ್ರಮುಖವಾಗಿ ನಮಗೆ ಭಾಳ ಪ್ರಮುಖವಾದಂಥ ಒಂದು ಚುನಾವಣೆ ಅಂದರೆ ಮಹಾರಾಷ್ಟ್ರನೇ. ಸೊ ದೊಡ್ಡ ರಾಜ್ಯ ಮತ್ತು ಫೈನಾನ್ಷಿಯಲ್ ಕ್ಯಾಪಿಟಲ್. ಸೊ ಆ ದೃಷ್ಟಿಯಿಂದ ಅಲ್ಲಿ ನಮಗೆ ಮುನ್ನಡೆ ಬರ್ತಾ ಇರೋವಂಥದ್ದು. ಆಲ್ಮೋಸ್ಟ್ ಅಲ್ಲಿ ಗೆಲ್ಲುವಂಥ ಸ್ಥಿತಿ ಜಾರ್ಖಂಡ್ ಮತ್ತು ಮಹಾರಾಷ್ಟ್ರ. ಒಳ್ಳೆ ರಿಸಲ್ಟ್ ಬಂದಿದೆ. ಇನ್ನೂ ಕೂಡ ಮೋದಿಯವರ ಹವಾ ಇದೆ ಅನ್ನೋದು ಸ್ಪಷ್ಟವಾಗಿ ಕಾಣ್ತಾ ಇದೆ. ಮೋದಿಯವರ ಪ್ರಚಾರ ಅಲ್ಲಿ ಹೇಳ್ತಾ ಇದ್ರು ಕಾಂಗ್ರೆಸ್, ಮೋದಿಯವರು ಎಲ್ಲೆಲ್ಲಿ ಹೋಗ್ತಾರೋ ಅಲ್ಲಲ್ಲಿ ಸೋಲ್ತಾರೆ ಅಂತ ಹೇಳ್ತಾ ಇದ್ರು. ಈಗ ಮೋದಿಯವರು ಹೋದ ಕಡೆ ಎಲ್ಲ ಗೆಲ್ತಾ ಇದ್ದಾರೆ. ಅದರಿಂದ ಮೋದಿಯವರ ಹವಾ ಇವಾಗೂ ಇದೆ, ಮುಂದೆನೂ ಇದೆ, ಮುಂದಕ್ಕೂ ಇದ್ದೇ ಇರುತ್ತೆ. ಆ ದೃಷ್ಟಿಯಿಂದ ಎರಡೂ ರಾಜ್ಯಗಳ ಚುನಾವಣೆಯಲ್ಲಿ BJPಗೆ ಗೆಲುವನ್ನು ಕೊಟ್ಟ